ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯದಲ್ಲಿ 6ನೆಯ ಅಧ್ಯಾಯವನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈ 6ನೇ ಅಧ್ಯಾಯ ಈಗಾಗಲೇ ಒಂದು ವಿಷಯವನ್ನು ಚರ್ಚೆ ಮಾಡಿ ಆಗಿದೆ. ಆ ವಿಷಯ ಯಾವುದು ಅಂದರೆ ಸಮ್ಮಿಶ್ರ ಸರ್ಕಾರಗಳು ಯಾವ ಪರಿಸ್ಥಿತಿಯಲ್ಲಿ ಹುಟ್ಟುತ್ತವೆ, ಸಮ್ಮಿಶ್ರ ಸರ್ಕಾರ ಅಂದರೆ ಏನು, ಸಮ್ಮಿಶ್ರ ಸರ್ಕಾರದ ಗುಣಗಳು ಏನು, ಸಮ್ಮಿಶ್ರ ಸರ್ಕಾರದ ದೋಷಗಳು ಏನು ಅನ್ನೋದನ್ನು ಈಗಾಗಲೇ ನಾವು ಚರ್ಚೆ ಮಾಡಿದ್ದೇವೆ. ನಮ್ಮ ಭಾರತದಲ್ಲಿ ಸಮ್ಮಿಶ್ರ ಸರ್ಕಾರಗಳು ಹೇಗೆಲ್ಲ ರಚನೆ ಆಗ್ತವೆ ಅಂತೇಳಿ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಈಗ ನಮ್ಮ ಭಾರತದ ಆಡಳಿತ ವ್ಯವಸ್ಥೆಯಲ್ಲಿ ನಮ್ಮದೇನು ಸಂಯುಕ್ತ ಸರ್ಕಾರವನ್ನು ನಾವು ಹೊಂದಿದ್ದೇವಲ್ಲ, ಈ ಸಂಯುಕ್ತ ಸರ್ಕಾರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಇರತಕ್ಕಂಥ ಸಂಬಂಧಗಳಲ್ಲಿ ಹೊಸ ಆಯಾಮಗಳು, ಹಣಕಾಸಿನ ವಿಷಯದಲ್ಲಿ, ಅಧಿಕಾರದ ಹಂಚಿಕೆಯ ವಿಷಯದಲ್ಲಿ, ತುರ್ತು ಪರಿಸ್ಥಿತಿಯ ವಿಷಯದಲ್ಲಿ, ಈ ಆಡಳಿತದ ವಿವಿಧ ಸಂದರ್ಭಗಳಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳಲ್ಲಿ ಏನು ಹೊಸ ಆಯಾಮಗಳನ್ನು ನಾವು ಗುರುತಿಸ್ತಾ ಇದ್ದೀವಿ, ಏನು ಹೊಸದೊಂದನ್ನು ನಾವು ಜಾರಿಗೆ ತರ್ತಾ ಇದ್ದೀವಿ, ಹೊಸದಾಗಿ ಏನನ್ನು ಜಾರಿ ಮಾಡ್ತಾ ಇದ್ದೀವಿ, ಅದನ್ನು ನಾವಿಲ್ಲಿ ನೋಡಬೇಕಾಗಿದೆ. ಭಾರತದ ಸಂವಿಧಾನದಲ್ಲೇ ಘೋಷಣೆ ಮಾಡಲಾಗಿದೆ, ಭಾರತ ಒಂದು ಒಕ್ಕೂಟ ವ್ಯವಸ್ಥೆ ಅಂತೇಳಿ, ಇದೊಂದು ಸಂಯುಕ್ತ ವ್ಯವಸ್ಥೆ ಅಂತೇಳಿ ಭಾರತದ ಸಂವಿಧಾನದಲ್ಲೇ ಅದನ್ನು ಘೋಷಣೆ ಮಾಡಲಾಗಿದೆ. ಅದರ ಪ್ರಕಾರ ಕೇಂದ್ರ ಮಟ್ಟದಲ್ಲೊಂದು ಪ್ರಬಲವಾದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಮಟ್ಟದಲ್ಲೊಂದು ಸ್ವಾಯತ್ತತೆಯನ್ನು ಹೊಂದಿರತಕ್ಕಂಥ ರಾಜ್ಯ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಅಧಿಕಾರದ ಹಂಚಿಕೆಯಾಗಿದ್ದರೆ ಅದನ್ನು ಸಂಯುಕ್ತ ಸರ್ಕಾರ ಅಂತ ಏನು ಕರಿತೀವಿ. ಆ ರೀತಿಯ ಒಂದು ಸರ್ಕಾರದ ಆಡಳಿತ ವ್ಯವಸ್ಥೆಯನ್ನು ನಮ್ಮಲ್ಲಿ ನಾವು ರೂಢಿಸ್ಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಅಧಿಕಾರವನ್ನು ಹಂಚತಕ್ಕಂಥ ಒಂದು ಪಟ್ಟಿಯನ್ನು ಕೂಡ ಮಾಡಬೇಕಾಗಿದೆ. ಅದನ್ನು ಸಂವಿಧಾನಾತ್ಮಕವಾಗಿ ಅಧಿಕಾರ ವಿಭಜನೆ ಅನ್ನುವ ಒಂದು ತಲೆಬರಹದ ಅಡಿನಲ್ಲಿ ಪ್ರಥಮ PUCನಲ್ಲಿ ನೀವು ಓದಿದ್ದೀರಿ. ಅಧಿಕಾರದ ವಿಭಜನೆ ಅನ್ನೋದು ಕೂಡ ಭಾರತ ಸಂವಿಧಾನದ ಒಂದು ಪ್ರಮುಖ ಲಕ್ಷಣ ಆಗಿದೆ. ಆ ಅದರ ಪ್ರಕಾರ ಭಾರತದಲ್ಲಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತೇಳಿ 3 ಪಟ್ಟಿಗಳಲ್ಲಿ ಅಧಿಕಾರವನ್ನು ಹಂಚಿಕೆ ಮಾಡಲಾಗಿದೆ. 3 ಪಟ್ಟಿಗಳಲ್ಲಿ ಅಧಿಕಾರದ ಹಂಚಿಕೆ ಪ್ರಕ್ರಿಯೆ ನಡೆದಿದೆ. ಈ 3 ಪಟ್ಟಿಗಳು, ಕೇಂದ್ರ ಪಟ್ಟಿ ಅದರಲ್ಲಿ 100 ವಿಷಯಗಳು ಇದ್ದಾವೆ, ರಾಜ್ಯ ಪಟ್ಟಿ 63 ವಿಷಯಗಳಿದ್ದಾವೆ, ಸಮವರ್ತಿ ಪಟ್ಟಿ 52 ವಿಷಯಗಳು ಅದರಲ್ಲಿ ಇದ್ದಾವೆ. ಈಗ ಒಂದೊಂದನ್ನೇ ನಾವು ನೋಡ್ತಾ ಹೋಗೋಣ. ರಾಜ್ಯ ಪಟ್ಟಿ, ಅದು ಕೇಂದ್ರ ಪಟ್ಟಿನಲ್ಲಿ ವಿದೇಶಾಂಗ ವ್ಯವಹಾರಗಳು, ರಕ್ಷಣೆ, ರೂಪಾಯಿ ಮತ್ತು ನಾಣ್ಯ, ಅಣುಶಕ್ತಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಅನೇಕ ರೀತಿಯ ಸುಂಕಗಳು, ಈ ರೀತಿಯ ರಾಷ್ಟ್ರೀಯ ಮಹತ್ವವನ್ನು ಪಡೆದಿರ್ತಕ್ಕಂಥ 100 ವಿಷಯಗಳು ಕೇಂದ್ರ ಪಟ್ಟಿನಲ್ಲಿ ಇದ್ದಾವೆ. ಈ ಕೇಂದ್ರ ಪಟ್ಟಿಯಲ್ಲಿರುವ 100 ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ರಚಿಸುವುದು ಮತ್ತು ಆಡಳಿತವನ್ನು ನಡೆಸುವುದು ಕೇಂದ್ರ ಸರ್ಕಾರದ ಕೆಲಸ. ಈ 100 ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ರಚಿಸುವುದು ಮತ್ತು ಆಡಳಿತವನ್ನು ನಡೆಸತಕ್ಕಂಥದ್ದು ಕೇಂದ್ರ ಸರ್ಕಾರದ ಕೆಲಸವಾಗಿರ್ತದೆ. ಇನ್ನು 2ನೇದು ರಾಜ್ಯ ಪಟ್ಟಿ. ಈ ರಾಜ್ಯ ಪಟ್ಟಿನಲ್ಲಿ ಪೊಲೀಸ್, ಆರೋಗ್ಯ, ಕೃಷಿ ಹಾಗೆ ಸ್ಥಳೀಯವಾಗಿರ್ತಕ್ಕಂಥ ರಾಜ್ಯದ ಒಂದು ಸ್ಥಳೀಯ ಮಹತ್ವವನ್ನು ಹೊಂದಿರತಕ್ಕಂಥ 63 ವಿಷಯಗಳನ್ನು ರಾಜ್ಯ ಪಟ್ಟಿಯಲ್ಲಿ ಇಡಲಾಗಿದೆ. ಈ ರಾಜ್ಯ ಪಟ್ಟಿಯಲ್ಲಿ ಇರತಕ್ಕಂಥ 63 ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ರಚಿಸುವುದು ಮತ್ತು ಆಡಳಿತವನ್ನು ನಡೆಸತಕ್ಕಂಥದ್ದು ರಾಜ್ಯ ಸರ್ಕಾರದ ಕೆಲಸ. ಇನ್ನು ಸಮವರ್ತಿ ಪಟ್ಟಿನಲ್ಲಿ ವಿವಾಹ ವಿಚ್ಛೇದನ, ಸಿವಿಲ್ ಅಪರಾಧೀಕರಣಗಳು, ಕಾನೂನುಗಳು, ಇಂಥ ವಿಷಯಗಳು ಒಂದು 52 ವಿಷಯಗಳಿದ್ದಾವೆ. ಅವುಗಳನ್ನು ಸಮವರ್ತಿ ಪಟ್ಟಿ ಅಂತೇಳಿ ಕರೀತಾರೆ. ಸಮವರ್ತಿ ಪಟ್ಟಿಯಲ್ಲಿರುವ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಕೂಡ ಸಮಾಲೋಚನೆಯನ್ನು ನಡೆಸಿ ಕಾನೂನು ರಚಿಸುವುದು ಮತ್ತು ಆಡಳಿತವನ್ನು ನಡೆಸುವುದು. ಒಂದು ವೇಳೆ ಸಮವರ್ತಿ ಪಟ್ಟಿಯಲ್ಲಿರುವ ವಿಷಯಕ್ಕೆ ಸಂಬಂಧಪಟ್ಟಂತೆ
ಕಾನೂನು ರಚಿಸುವ ವಿಷಯದಲ್ಲಿ ರಾಜ್ಯ ಸರ್ಕಾರವು ಮುಂದಾದಾಗ ಕೇಂದ್ರ ಸರ್ಕಾರವು ಅದನ್ನು ನಿರಾಕರಿಸಿ ಕೇಂದ್ರ ಸರ್ಕಾರವೇ ಮಾಡ್ತದೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂತೇಳಿ ಕೇಂದ್ರ ಸರ್ಕಾರ ಪ್ರಕಟಣೆ ಮಾಡಿದರೆ ರಾಜ್ಯ ಸರ್ಕಾರವು ಹಿಂದೆ ಸರಿಯಬೇಕು. ಏಕೆಂದರೆ ಕೇಂದ್ರ ಸರ್ಕಾರವು ಚಾಲನೆಗೆ ತರ್ತಕ್ಕಂಥ ಕಾನೂನು ಎಲ್ಲ ರಾಜ್ಯಗಳಿಗೂ ಅನ್ವಯವಾಗ್ತದೆ. ಆದರೆ ಒಂದು ರಾಜ್ಯ ಸರ್ಕಾರ ಜಾರಿಗೆ ತರ್ತಕ್ಕಂಥ ಕಾನೂನು ಕೇವಲ ಆ ರಾಜ್ಯಕ್ಕೆ ಮಾತ್ರ ಅನ್ವಯ ಆಗ್ತಾ ಇರ್ತದೆ. ಈ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವೆ ಸಮವರ್ತಿ ಪಟ್ಟಿಯಲ್ಲಿರುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾನೂನು ರಚಿಸಲಿಕ್ಕೆ ಭಿನ್ನಾಭಿಪ್ರಾಯಗಳು ಉಂಟಾದಾಗ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರಗಳು ಇರ್ತವೆ. ಈ ರೀತಿ ಕಾನೂನು ರಚನೆ ಮಾಡ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧಿಕಾರ ಹಂಚಿಕೆಯನ್ನು, ಅಧಿಕಾರ ವಿಭಜನೆ ಅಂತ ಹೇಳ್ತಿರ್ತೇವೆ ನಾವು. ಅಧಿಕಾರ ಹಂಚಿಕೆಯನ್ನು ಮಾಡಲಾಗಿದೆ, ವಿಭಜನೆಯನ್ನು ಮಾಡಲಾಗಿದೆ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಅಂತೇಳಿ. ಆ ಸಮವರ್ತಿ ಪಟ್ಟಿಗಳಲ್ಲಿ ಈ ಮೂರೂ ಪಟ್ಟಿಗಳಲ್ಲಿ ಏನು ಮಾಡಲಾಗಿದೆ, ಆ ಸರ್ಕಾರಗಳು ಯಾವ್ಯಾವ ಸರ್ಕಾರಗಳು ಹೇಗೆ ಕೆಲಸವನ್ನು ನಿರ್ವಹಿಸಬೇಕು. ಇನ್ನು ಈ ಮೂರೂ ಪಟ್ಟಿಯಲ್ಲಿ ಇಲ್ಲದ ವಿಷಯಗಳು, ಈ ಮೂರು ಪಟ್ಟಿನಲ್ಲಿ ಇಲ್ಲದೇ ಇರತಕ್ಕಂಥ ವಿಷಯಗಳನ್ನು ಶೇಷಾಧಿಕಾರಗಳು ಅಂತೇಳಿ ಕರೀತಾರೆ. ಈ ಶೇಷಾಧಿಕಾರಗಳನ್ನು ಚಲಾವಣೆ ಮಾಡ್ತಕ್ಕಂಥ ಅಧಿಕಾರ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಕ್ಕಿದೆ. ಈ ಶೇಷಾಧಿಕಾರಗಳನ್ನು ಚಲಾವಣೆ ಮಾಡ್ತಕ್ಕಂಥ ಅಧಿಕಾರ ಯಾರಿಗೆ ಇದೆ? ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಕ್ಕೇ ಇದೆ. ಏಕೆಂದರೆ ನಮ್ಮದು ಸಂಯುಕ್ತ ವ್ಯವಸ್ಥೆ. ಸಂಯುಕ್ತ ವ್ಯವಸ್ಥೆಯ ಅರ್ಥ ಏನು? ಕೇಂದ್ರ ಮಟ್ಟದಲ್ಲೊಂದು ಪ್ರಬಲವಾದ ಕೇಂದ್ರ ಸರ್ಕಾರವನ್ನು ಹೊಂದಿದ್ದು, ಘಟಕ ರಾಜ್ಯಗಳಲ್ಲೂ ಕೂಡ ಸ್ವಾಯತ್ತತೆಯನ್ನು ಹೊಂದಿರುವ ಒಂದೊಂದು ಘಟಕ ಸರ್ಕಾರಗಳನ್ನು ಕೂಡ ಹೊಂದಿದ್ದು, ಕೇಂದ್ರ ಮತ್ತು ಘಟಕ ಸರ್ಕಾರಗಳ ನಡುವೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಅಧಿಕಾರದ ಹಂಚಿಕೆಯಾಗಿದ್ದರೆ ಅದನ್ನೇನಂತಾರೆ? ಸಂಯುಕ್ತ ಸರ್ಕಾರ ಅಂತಾರೆ. ಆ ಕಾರಣಕ್ಕೋಸ್ಕರ ಈ ನಿಯಮದ ಅಡಿನಲ್ಲಿ ನಾವು ಒಂದು ಒಕ್ಕೂಟ ವ್ಯವಸ್ಥೆಯನ್ನು ನಾವು ರಚನೆ ಮಾಡಿಕೊಂಡಿರೋದ್ರಿಂದ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಮತ್ತು ಶೇಷಾಧಿಕಾರಗಳು ಅಂತೇಳಿ ನಾವು ಅವುಗಳನ್ನು ಹೊಂದಿದ್ದೇವೆ. ಕೇಂದ್ರ ಪಟ್ಟಿಯಲ್ಲಿರುವ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಕಾನೂನುಗಳನ್ನು ರಚಿಸುವುದು ಮತ್ತು ಆಡಳಿತವನ್ನು ನಡೆಸುವುದು, ರಾಜ್ಯ ಪಟ್ಟಿಯಲ್ಲಿ ಇರತಕ್ಕಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಗಳು ಕಾನೂನುಗಳನ್ನು ರಚಿಸುವುದು ಮತ್ತು ಆಡಳಿತವನ್ನು ನಡೆಸುವುದು, ಸಮವರ್ತಿ ಪಟ್ಟಿಯಲ್ಲಿರುವ ವಿಷಯಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳೆರಡೂ ಸಮಾಲೋಚನೆಯನ್ನು ನಡೆಸಿ ಸರ್ಕಾರವನ್ನು, ಕಾನೂನನ್ನು ರಚಿಸ್ತಕ್ಕಂಥದ್ದು ಮತ್ತು ಆಡಳಿತವನ್ನು ನಡೆಸ್ತಕ್ಕಂಥದ್ದು. ಇನ್ನು ಶೇಷಾಧಿಕಾರಗಳೆಲ್ಲವುಗಳು ಕೂಡ ಯಾರಿಗೆ ಇರ್ತವೆ? ಕೇಂದ್ರ ಸರ್ಕಾರಗಳಿಗೆ ಇರ್ತವೆ. ಇನ್ನು ರಾಷ್ಟ್ರದ ಹಿತಾಸಕ್ತಿಯ ದೃಷ್ಟಿಯಿಂದ ರಾಜ್ಯಸಭೆ ರಾಜ್ಯ ಪಟ್ಟಿಯಲ್ಲಿರುವ ಯಾವುದೇ ವಿಷಯದ ಮೇಲೆ ಸಂಸತ್ತು ಮತ್ತು ರಾಜ್ಯಸಭೆಗಳು ಏನು ಮಾಡ್ಬೋದು? ಕಾನೂನನ್ನು ಮಾಡ್ಬೋದು ಅಂತಲೂ ಕೂಡ ಹೇಳಲಾಗ್ತದೆ. ಇನ್ನು ಎರಡನೇದಾಗಿ ಬರ್ತಕ್ಕಂಥದ್ದು ತುರ್ತು ಪರಿಸ್ಥಿತಿ ಅಧಿಕಾರಗಳು. ತುರ್ತು ಪರಿಸ್ಥಿತಿನಲ್ಲಿ ಈ ತುರ್ತು ಪರಿಸ್ಥಿತಿಗಳಿಗೆ ಸಂಬಂಧಪಟ್ಟಂತೆ ಭಾರತದ ಸಂವಿಧಾನ ರಾಷ್ಟ್ರಪತಿಗೆ ಸಂವಿಧಾನದ 18ನೇ ಭಾಗದಲ್ಲಿ, ಸಂವಿಧಾನದ 18ನೇ ಭಾಗದಲ್ಲಿ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಭಾರತದ ಸಂವಿಧಾನವು ರಾಷ್ಟ್ರಪತಿಗಳಿಗೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸ್ತಕ್ಕಂಥ ಒಂದು ಅಧಿಕಾರವನ್ನು ಕೊಡು ಮಾಡಿದೆ ಭಾರತದ ಸಂವಿಧಾನ. ಅದರ ಪ್ರಕಾರ 3 ರೀತಿಯ ತುರ್ತು ಪರಿಸ್ಥಿತಿಗಳನ್ನು ನಾವು ಕಾಣ್ತೇವೆ. ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು 352ನೇ ವಿಧಿ, ಭಾರತ ಸಂವಿಧಾನದ 352ನೇ ವಿಧಿ, ಭಾರತ ಸಂವಿಧಾನದ 352ನೇ ವಿಧಿ ಹೇಳ್ತದೆ. ಇನ್ನು ರಾಜ್ಯ ತುರ್ತು ಪರಿಸ್ಥಿತಿ, ಇದನ್ನ ಏನಂತ ಕರೀತಾರೆ? ಇನ್ನೊಂದು ಹೆಸರು ಕೂಡ ಇದೆ, ರಾಷ್ಟ್ರಪತಿ ಆಡಳಿತ ಅಂತ ಕೂಡ ಕರೀತಾರೆ. ಇದನ್ನ 352
6ನೆಯ ವಿಧಿ, 356ನೇ ವಿಧಿ. ಇನ್ನೊಂದು ಹಣಕಾಸಿನ ತುರ್ತು ಪರಿಸ್ಥಿತಿ. ಇದನ್ನು 360ನೇ ವಿಧಿ. 360ನೇ ವಿಧಿ ಏನು ಹೇಳ್ತದೆ? ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಅಥವಾ ಆರ್ಥಿಕ ತುರ್ತು ಪರಿಸ್ಥಿತಿ ಅಂತ ಹೇಳಿ 3 ರೀತಿಯ ತುರ್ತು ಪರಿಸ್ಥಿತಿಗಳು ನಮ್ಮ ಭಾರತದ ಸಂವಿಧಾನದಲ್ಲಿ ಇದ್ದಾವೆ. ಆ 3 ರೀತಿಯ ತುರ್ತು ಪರಿಸ್ಥಿತಿಗಳನ್ನು ಹೇರ್ತಕ್ಕಂಥ ಅಧಿಕಾರವನ್ನು ಭಾರತದ ಸಂವಿಧಾನ ಭಾರತದ ರಾಷ್ಟ್ರಪತಿಗಳಿಗೆ ನೀಡುತ್ತದೆ. ಈಗ ಮೊದಲನೇದು, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂದರೆ ಏನು? ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತಂದರೆ ಬಾಹ್ಯ ಗಂಡಾಂತರಗಳೇನಾದರೂ ಒದಗಿದ್ರೆ, ಭಾರತ ದೇಶಕ್ಕೆ ವಿದೇಶಿ ಆಕ್ರಮಣ, ಸಶಸ್ತ್ರ ಬಂಡಾಯ, ಒಳನುಸುಳುಕೋರರಿಂದ ಸಮಸ್ಯೆ, ಈ ರೀತಿ ಏನಾದರೂ ಒಂದಿಡೀ ಭಾರತ ದೇಶದ ಟೆರಿಟರಿಗೆ, ಭೂಭಾಗಕ್ಕೆ ಅಥವಾ ಯಾವುದಾದರೊಂದು ಭಾಗಕ್ಕೆ ಇಂಥ ಗಂಡಾಂತರಗಳು ಬಂದೊದಗಿದಂಥ ಸಂದರ್ಭದಲ್ಲಿ ಭಾರತದಲ್ಲಿ ರಾಷ್ಟ್ರಪತಿಗಳು ಅದನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು. ಈ ಸಂದರ್ಭದಲ್ಲಿ ವ್ಯಕ್ತಿಯ ಸ್ವಾತಂತ್ರ್ಯ ಮತ್ತು ಜೀವ ರಕ್ಷಣೆಯ ಹಕ್ಕು ಮತ್ತು ಕೆಲವು ಮೊಕದ್ದಮೆಗಳಲ್ಲಿ ವ್ಯಕ್ತಿಗಳ ಬಂಧನ ಮತ್ತು ಸೆರೆವಾಸದಿಂದ ರಕ್ಷಿಸುವ ಹಕ್ಕುಗಳನ್ನು ಹೊರತುಪಡಿಸಿ ಎಲ್ಲ ಹಕ್ಕುಗಳು ಕೂಡ ರದ್ದುಗೊಳಿಸಲ್ಪಟ್ಟಿರ್ತವೆ. ಎಲ್ಲ ಹಕ್ಕುಗಳನ್ನು ಕೂಡ ರದ್ದು ಮಾಡಲಾಗಿರ್ತದೆ. ಕೇವಲ ಎಲ್ಲ ಹಕ್ಕುಗಳನ್ನು ಅಮಾನತಿನಲ್ಲಿ ಇಟ್ಟು ರಾಷ್ಟ್ರಪತಿಗಳು ಅಧಿಕಾರವನ್ನು ತನ್ನ ಕೈಗೆ ಎತ್ತಿಕೊಳ್ಳುತ್ತಾರೆ ಮತ್ತು ಆ ಪರಿಸ್ಥಿತಿಯನ್ನು ನಿಭಾಯಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತೇಳಿ ಕರೀತಾರೆ. ಇನ್ನು ರಾಜ್ಯ ತುರ್ತು ಪರಿಸ್ಥಿತಿ, ಭಾರತ ಸಂವಿಧಾನದ 356ನೇ ವಿಧಿಗೆ ಸಂಬಂಧಪಟ್ಟಂತೆ ಈ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗ್ತದೆ. ಯಾವುದೇ ಒಂದು ರಾಜ್ಯದಲ್ಲಿ ಇರ್ತಕ್ಕಂಥ ರಾಜ್ಯ ಸರ್ಕಾರವು ಸಂವಿಧಾನಿಕ ನಿಯಮಗಳಿಗನುಗುಣವಾಗಿ ಕಾರ್ಯನಿರ್ವಹಿಸುತ್ತಿಲ್ಲವೆಂದು ರಾಷ್ಟ್ರಪತಿಗಳ ಗಮನಕ್ಕೆ ಬಂದರೆ, ಯಾವುದಾದರೂ ಒಂದು ರಾಜ್ಯದಲ್ಲಿ ಇರ್ತಕ್ಕಂಥ ರಾಜ್ಯ ಸರ್ಕಾರವು ಸಂವಿಧಾನಿಕ ನಿಯಮಗಳಿಗೆ ಅನುಗುಣವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿಲ್ಲವೆಂದು ರಾಷ್ಟ್ರಪತಿಗಳಿಗೆ ಗಮನಕ್ಕೆ ಬಂದರೆ, ಅವರ ಜ್ಞಾನಕ್ಕೆ ಬಂದರೆ, ಅಂಥ ಸಂದರ್ಭದಲ್ಲಿ ಅಂತಹ ರಾಜ್ಯ ಸರ್ಕಾರವನ್ನು ಅಮಾನತಿನಲ್ಲಿ ಇಟ್ಟು ಅದನ್ನು ರದ್ದುಗೊಳಿಸಿ ಆ ರಾಜ್ಯದಲ್ಲಿ ರಾಷ್ಟ್ರಪತಿಯು ತಮ್ಮ ಆಳ್ವಿಕೆಯನ್ನು ಹೇರುತ್ತಾರೆ ಮತ್ತು 6 ತಿಂಗಳೊಳಗಾಗಿ ಹೊಸ ಚುನಾವಣೆಯನ್ನು ನಡೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಇಂಥ ಒಂದು ಅಧಿಕಾರವನ್ನು ರಾಜ್ಯ ತುರ್ತು ಪರಿಸ್ಥಿತಿ ಅಂತೇಳಿ ಕರೀತಾರೆ. ರಾಜ್ಯ ತುರ್ತು ಪರಿಸ್ಥಿತಿ ಅಂತೇಳಿ ಕರೀತಾರೆ. ಇನ್ನು 3ನೇದು ಹಣಕಾಸಿನ ತುರ್ತು ಪರಿಸ್ಥಿತಿ. ಭಾರತದ ಸಂವಿಧಾನದ 360ನೇ ವಿಧಿ ಪ್ರಕಾರ, ಭಾರತ ಸಂವಿಧಾನದ 360ನೇ ವಿಧಿ ಪ್ರಕಾರ ಭಾರತದ ಹಣಕಾಸಿನ ಪರಿಸ್ಥಿತಿಯು, ಆರ್ಥಿಕ ಪರಿಸ್ಥಿತಿಯು ತೀರಾ ಹದಗೆಟ್ಟಿದೆ ಎಂದು ರಾಷ್ಟ್ರಪತಿಗಳ ಗಮನಕ್ಕೆ ಬಂದರೆ, ಆ ಸಂದರ್ಭದಲ್ಲಿ ಭಾರತದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳಲಿಕ್ಕಾಗಿ ಆರ್ಥಿಕ ಪರಿಸ್ಥಿತಿಯನ್ನು, ತುರ್ತು ಪರಿಸ್ಥಿತಿಯನ್ನು, ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗ್ತದೆ. ಈ 3 ಅಧಿಕಾರಗಳನ್ನು ರಾಷ್ಟ್ರಪತಿಗಳಿಗೆ ನೀಡಲಾಗಿದೆ. ಈ ರಾಷ್ಟ್ರಪತಿಗಳು ಈ 3 ತುರ್ತು ಪರಿಸ್ಥಿತಿಗಳನ್ನು ಘೋಷಣೆ ಮಾಡ್ತಕ್ಕಂಥ ಅಧಿಕಾರವನ್ನು ಹೊಂದಿರ್ತಾರೆ. ನಮ್ಮ ಭಾರತದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಕೂಡ ಕೆಲವು ಬಾರಿ ಘೋಷಣೆ ಮಾಡಲಾಗಿದೆ. ರಾಜ್ಯ ತುರ್ತು ಪರಿಸ್ಥಿತಿಗಳನ್ನು ಭಾಳಷ್ಟು ಬಾರಿ ಘೋಷಣೆ ಮಾಡಲಾಗಿದೆ. ಆದರೆ ಇದುವರೆಗೂ ಕೂಡ ಒಂದೇ ಒಂದು ಬಾರಿಯೂ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಭಾರತದಲ್ಲಿ ಘೋಷಿಸಿಲ್ಲ. ಅಷ್ಟೊಂದು ಆರ್ಥಿಕವಾಗಿ ನಾವು ಯಾವತ್ತೂ ಕೂಡ ಏನಾಗಿಲ್ಲ, ದಿವಾಳಿಯಾಗಿಲ್ಲ ನಮ್ಮ ಭಾರತದ ಖಜಾನೆ. ಆ ಕಾರಣಕ್ಕಾಗಿ ಭಾರತದಲ್ಲಿ ಇದುವರೆಗೆ ಒಂದೇ ಒಂದು ಬಾರಿಯೂ ಕೂಡ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಹೇರಿಲ್ಲ. ಇನ್ನು ಸಾಮಾನ್ಯ ಸ್ಥಿತಿಗಳಲ್ಲಿ ಆಡಳಿತ ಹೇಗೆ ಇರ್ತದೆ ನಮ್ಮ ಭಾರತದಲ್ಲಿ?
ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಜಾರಿಗೊಳಿಸುತ್ತಿರುವಾಗ ಕೇಂದ್ರ ಸರ್ಕಾರ ಯಾವುದೇ ವಿಷಯದಲ್ಲಿ ಶಾಸನಗಳನ್ನು ರೂಪಿಸುವ ಅಧಿಕಾರವನ್ನು ಹೊಂದಿರುತ್ತದೆ. ಅಂತಾರಾಷ್ಟ್ರೀಯವಾಗಿರ್ತಕ್ಕಂಥ ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ರಚಿಸ್ತಕ್ಕಂಥ ಅವಶ್ಯಕತೆ ಕಂಡು ಬಂದರೆ ಕೇಂದ್ರ ಸರ್ಕಾರ ನೇರವಾಗಿ ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಕಾನೂನುಗಳನ್ನು ರಚನೆ ಮಾಡ್ತಕ್ಕಂಥ ಅಧಿಕಾರವನ್ನು ತಾನು ಚಲಾವಣೆ ಮಾಡ್ತದೆ. ಅದಾದಮೇಲೆ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯಗಳಿಗೆ ನಿರ್ದೇಶನ ನೀಡುವ ಅಧಿಕಾರ ಕೇಂದ್ರಕ್ಕೆ ಇದೆ. ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಗಿರಲಿ, ಆಡಳಿತದ ಯಾವುದೇ ವಿಷಯಗಳಿಗೆ ಸಂಬಂಧಪಟ್ಟಂತೆ ಆಗಲಿ, ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನಗಳನ್ನು ನೀಡುವ, ಡೈರೆಕ್ಷನ್ಸ್ಗಳನ್ನು ನೀಡುವ ಒಂದು ಅಧಿಕಾರವನ್ನು ಅದು ಹೊಂದಿರ್ತದೆ. ಇನ್ನು ರಾಜ್ಯ ಕಾರ್ಯಾಂಗದ ಅಧಿಕಾರ ಯಾವುದೇ ಕಾರಣಕ್ಕೂ ಕೇಂದ್ರದ ಅಧಿಕಾರ ವ್ಯಾಪ್ತಿಯನ್ನು ಮೀರುವಂತಿಲ್ಲ. ರಾಜ್ಯ ತನ್ನ ಕಾರ್ಯಾಂಗದ ಕಾರ್ಯಕ್ಷೇತ್ರ ವ್ಯಾಪ್ತಿಯನ್ನು ಎಲ್ಲಿಯವರೆಗೆ ಚಾಚಬಹುದು ಅಂದರೆ ಒಂದು ಲಿಮಿಟೇಷನ್ನಿನವರೆಗೆ ಅದು ಕೇಂದ್ರ ಕಾರ್ಯಾಂಗದ, ಕೇಂದ್ರ ಸರ್ಕಾರದ ಕಾರ್ಯಗಳನ್ನು ಮೀರುವಂತೆ ಇರುವಂತಿಲ್ಲ, ಅದಕ್ಕಿಂತಲೂ ಕಡಿಮೆ ಪ್ರಮಾಣದಲ್ಲೇ ಇರಬೇಕು. ಇನ್ನು ರಾಷ್ಟ್ರದ ಹಿತಾಸಕ್ತಿ ರಕ್ಷಣೆ ದೃಷ್ಟಿಯಿಂದ ರಾಜ್ಯಗಳು ರೈಲ್ವೆ ಆಸ್ತಿ, ಸಂಪರ್ಕ ಮತ್ತು ಸಾರಿಗೆ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರದ ಜೊತೆಗೆ ಸಹಕಾರವನ್ನು ನೀಡಬೇಕಾಗ್ತದೆ. ಈ ಸಂಯುಕ್ತ ವ್ಯವಸ್ಥೆಯನ್ನು ನಾವು ಗಟ್ಟಿಯಾಗಿ ಇಟ್ಕೋಬೇಕು ಅನ್ನೋದಾದರೆ ನಾವೇನು ಮಾಡಬೇಕು ಅಂದರೆ ಕೇಂದ್ರ ಸರ್ಕಾರದ ಜೊತೆಗೆ ನಾವು ಸಹಕಾರಯುತವಾಗಿಯೇ ಇರಬೇಕಾಗ್ತದೆ. ಈ ರೈಲ್ವೆ ಆಸ್ತಿ ಮತ್ತು ಸಂಪರ್ಕ ಸಾಧನಗಳನ್ನು ಹೊಂದುವಲ್ಲಿ ಮತ್ತು ಸಾರಿಗೆ ವ್ಯವಸ್ಥೆಯನ್ನು ಹೊಂದುವಲ್ಲಿ ಕೇಂದ್ರ ಸರ್ಕಾರದ ಜೊತೆಗೆ ನಾವು ಸಹಕಾರವನ್ನು ನೀಡಬೇಕಾಗ್ತದೆ. ಕೇಂದ್ರ ಸರ್ಕಾರ ಹೇಳಿದಂತೆ, ಕೇಂದ್ರ ಸರ್ಕಾರ ಸೂಚಿಸಿದಂತೆ ರಾಜ್ಯ ಸರ್ಕಾರಗಳು ನಡ್ಕೊಳ್ಬೇಕಾಗ್ತದೆ. ಇನ್ನು ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಕಲ್ಯಾಣಕ್ಕೆ ರಾಜ್ಯಗಳು ಬದ್ಧವಾಗಿರಬೇಕು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ಹಿಂದುಳಿದ ವರ್ಗಗಳಿಗಿದ್ದಾವಲ್ಲ, ಅವುಗಳ ಕಲ್ಯಾಣ ಮಾಡಲಿಕ್ಕೋಸ್ಕರ, ಆ ವರ್ಗಗಳ ಉದ್ಧಾರ ಮಾಡಲಿಕ್ಕೋಸ್ಕರ ಆ ಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡುವಲ್ಲಿ ಅವು ರಾಜ್ಯಗಳು ಯಾವಾಗಲೂ ಕೂಡ ಬದ್ಧರಾಗಿರಬೇಕು. ಹಿಂದಿ ಭಾಷೆಯ ಅಭಿವೃದ್ಧಿಗೆ ರಾಜ್ಯಗಳು ಬದ್ಧವಾಗಿರಬೇಕು. ಹಿಂದಿ ಭಾಷೆಯನ್ನು ರಾಷ್ಟ್ರೀಯ ಭಾಷೆಯನ್ನಾಗಿ ಘೋಷಿಸುವ ಮತ್ತು ಅದನ್ನು ಒಪ್ಪಿಕೊಳ್ಳುವ ಹಾಗೂ ಅದರ ಅಭಿವೃದ್ಧಿಗೆ ಎಲ್ಲ ರಾಜ್ಯ ಸರ್ಕಾರಗಳು ಶ್ರಮಿಸಬೇಕು. ಇನ್ನು ಆಡಳಿತಾತ್ಮಕ ಸಂಬಂಧಗಳಿದ್ದಾವೆ. ಸಾಮಾನ್ಯ ಸ್ಥಿತಿನಲ್ಲಿ ಇಷ್ಟ ಆಯಿತು. ಇನ್ನು ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ 3 ತುರ್ತು ಪರಿಸ್ಥಿತಿಗಳು, ಅಧಿಕಾರದ ಹಂಚಿಕೆಗೆ ಸಂಬಂಧಪಟ್ಟಂತೆ 3 ಪಟ್ಟಿಗಳು. ಈಗ ಆಡಳಿತಾತ್ಮಕವಾದಂಥ ಸಂಬಂಧಗಳು. ಈ ಆಡಳಿತಾತ್ಮಕ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ವಿಧಿ ಸಂಖ್ಯೆ 256ರಿಂದ 261ರವರೆಗೆ ಕೇಂದ್ರ ಮತ್ತು ರಾಜ್ಯಗಳ ಆಡಳಿತಾತ್ಮಕ ಸಂಬಂಧಗಳನ್ನು ವಿವರಿಸಲಾಗಿದೆ. ದೇಶದ ಐಕ್ಯತೆ ಮತ್ತು ಸಮಗ್ರತೆಯನ್ನು ರಕ್ಷಿಸುವ ಸಂಯುಕ್ತ ರಚನೆಯ ಆಶಯಗಳನ್ನು ಬಲಪಡಿಸುವುದು ಅದರ ಒಂದು ಉದ್ದೇಶ ಆಗಿದೆ. ಅಂದರೆ ನಾವು ಏನು ವಿವಿಧ ಜಾತಿ, ಜನಾಂಗ, ಧರ್ಮ, ಪಂಗಡ, ಭಾಷೆ ಇವನ್ನೆಲ್ಲ ಮಾತಾಡ್ತಕ್ಕಂಥವ್ರೆಲ್ಲರೂ ಕೂಡ ಸೇರಿಕೊಂಡು ನಾವೇನು ಮಾಡಿದ್ದೀವಿ, ಒಂದು ಸಂಯುಕ್ತ ವ್ಯವಸ್ಥೆಯನ್ನು ರಚನೆ ಮಾಡ್ಕೊಂಡಿದ್ದೀವಲ್ಲ. ಈ ಸಂಯುಕ್ತ ವ್ಯವಸ್ಥೆಯನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ನಾವು ಕೆಲವೊಂದಿಷ್ಟು ಆಡಳಿತಾತ್ಮಕವಾದಂಥ ವಿಷಯಗಳನ್ನು ಕೂಡ ಹೊಂದಿದ್ದೇವೆ. ಭಾರತದ ರಾಷ್ಟ್ರಪತಿಗಳು ಎಲ್ಲ ರಾಜ್ಯಗಳಿಗೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ರಾಜ್ಯಪಾಲರು, ಉಪರಾಜ್ಯಪಾಲರು ಮತ್ತು ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡುವ ಅಧಿಕಾರವನ್ನು ಹೊಂದಿರುತ್ತಾರೆ. ರಾಜ್ಯಗಳು ರಾಜ್ಯಪಾಲರ ಜೊತೆಗೆ ಸೌಹಾರ್ದಯುತವಾದ ಸಂಬಂಧಗಳನ್ನು ಹೊಂದಬೇಕಾಗಿರುತ್ತದೆ. ರಾಜ್ಯ ಕಾರ್ಯಾಂಗಕ್ಕೆ ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರನ್ನಾಗಿ ರಾಷ್ಟ್ರಪತಿಗಳು ರಾಜ್ಯಪಾಲರು ಮತ್ತು ಉಪರಾಜ್ಯಪಾಲರನ್ನು ನೇಮಕ ಮಾಡುವ ಅಥವಾ ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡತಕ್ಕಂಥ ಅಧಿಕಾರವನ್ನು ಹೊಂದಿದ್ದಾರೆ. ಇನ್ನು ದೇಶದ ಸರ್ವೋಚ್ಚ ನ್ಯಾಯಾಲಯದ ಮತ್ತು ರಾಜ್ಯ ಉಚ್ಚ ನ್ಯಾಯಾಲಯಗಳಿಗೆ ಮುಖ್ಯ ನ್ಯಾಯಾಧೀಶರು ಮತ್ತು ಇತರೆ ನ್ಯಾಯಾಧೀಶರುಗಳನ್ನು ನೇಮಕ ಮಾಡುವ ಅಧಿಕಾರ ರಾಷ್ಟ್ರಪತಿಗಳಿಗೆ ಇರುತ್ತದೆ. ಏಕೆಂದರೆ ಇಡೀ ದೇಶದಲ್ಲಿ ಸ್ವತಂತ್ರ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಯನ್ನು ನಾವು ಅಳವಡಿಕೆ ಮಾಡಿಕೊಂಡಿದ್ದೇವೆ. ಇಡೀ ದೇಶದಲ್ಲಿ ನಾವೇನು ಮಾಡಿದ್ದೇವೆ, ಸ್ವತಂತ್ರ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಯನ್ನು ನಾವು ರಚನೆ ಮಾಡಿಕೊಂಡಿರೋದ್ರಿಂದ ಸುಪ್ರೀಂ ಕೋರ್ಟು ಮತ್ತು ರಾಜ್ಯ ಹೈಕೋರ್ಟುಗಳಿಗೆ ಮುಖ್ಯ ನ್ಯಾಯಾಧೀಶರು ಮತ್ತು ಇತರೆ ನ್ಯಾಯಾಧೀಶರುಗಳನ್ನು ನೇಮಕ ಮಾಡುವ ಅಧಿಕಾರವು ರಾಷ್ಟ್ರಪತಿಗಳಿಗೆ ಇದೆ.
ಇನ್ನು ರಾಷ್ಟ್ರಪತಿ ಆಡಳಿತದ ಅವಧಿನಲ್ಲಿ ರಾಜ್ಯ ಮಸೂದೆಗಳಿಗೆ ರಾಷ್ಟ್ರಪತಿಗಳ ಒಪ್ಪಿಗೆ ಕಡ್ಡಾಯವಾಗಿರ್ತದೆ. ಈಗ ರಾಜ್ಯದಲ್ಲಿ ಏನಾದರೂ ತುರ್ತು ಪರಿಸ್ಥಿತಿಗಳು ಇದ್ದರೆ, ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದರೆ ಆ ಸಂದರ್ಭದಲ್ಲಿ ಅಲ್ಲಿ ರಾಜ್ಯ ಸರ್ಕಾರವು ಕೆಲಸವನ್ನು ಮಾಡ್ತಾ ಇರದೇ ಇದ್ದರೆ ಆ ಸಂದರ್ಭದಲ್ಲಿ ರಾಜ್ಯದ ಮಸೂದೆಗಳು ಏನಿರ್ತವೆ, ರಾಜ್ಯ ಸರ್ಕಾರವು ಜಾರಿಗೆ ತರ್ತಾ ಇರ್ತಕ್ಕಂಥ ಮಸೂದೆಗಳು ಮತ್ತು ಕಾನೂನುಗಳು ಏನಿರ್ತವೆ, ಈ ಕಾನೂನುಗಳಿಗೆ ರಾಷ್ಟ್ರಪತಿಗಳ ಒಪ್ಪಿಗೆ ಕಡ್ಡಾಯವಾಗಿರ್ತದೆ. ಏಕೆಂದರೆ ಅಲ್ಲಿ ಆಡಳಿತವನ್ನು ನಡೆಸಲಿಕ್ಕೆ ಶಾಸಕಾಂಗ ಇರೋದಿಲ್ಲ. ಆ ಕಾರಣಕ್ಕಾಗಿ ಇನ್ನು ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸುವ ಅಖಿಲ ಭಾರತ ಸೇವೆಗಳಿಗೆ ಸೇರಿದ ಅಧಿಕಾರಿಗಳ ಆಯ್ಕೆ, ತರಬೇತಿ, ನೇಮಕ ಮತ್ತು ಶಿಸ್ತು ಕ್ರಮಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ಅಧಿಕಾರ ವ್ಯಾಪ್ತಿಗೆ ಒಳಪಡ್ತಾರೆ. ಅಂದರೆ ಅಖಿಲ ಭಾರತ ಸೇವಾ ವರ್ಗ ಏನಿದೆಯಲ್ಲ, ಈ ಅಖಿಲ ಭಾರತ ಸೇವಾ ವರ್ಗ ನೇಮಕವಾಗುವುದು ಯಾರಿಂದ? ಕೇಂದ್ರ ಸರ್ಕಾರದಿಂದ. ಅವರನ್ನು ನೇಮಕ ಮಾಡ್ತಕ್ಕಂಥವ್ರು ಯಾರು? ಕೇಂದ್ರ ಸರ್ಕಾರ. UPSCಯ ಮುಖಾಂತರ, ಕೇಂದ್ರ ಲೋಕಸೇವಾ ಆಯೋಗದ ಮುಖಾಂತರ ಅವರು ನೇಮಕ ಹೊಂದುತ್ತಾರೆ. ಈಗಾಗಲೇ ಪಾಠ 3ನೇ ಪಾಠದಲ್ಲಿ ನೀವು ಸಾರ್ವಜನಿಕ ಆಡಳಿತ ಅಥವಾ ಭಾರತದಲ್ಲಿ ಆಡಳಿತ ಯಂತ್ರ ಅನ್ನುವ ಒಂದು ಪಾಠದಲ್ಲಿ ನಾವು ಇದನ್ನಾಗಲೇ ಚರ್ಚೆಯನ್ನು ಮಾಡಿದ್ದೇವೆ. ಅಖಿಲ ಭಾರತ ಸೇವೆಗಳು, ಕೇಂದ್ರ ಸೇವೆಗಳು, ರಾಜ್ಯ ಸೇವೆ. ಅಖಿಲ ಭಾರತ ಸೇವೆಗಳು ಏನವು? ಕೇಂದ್ರ ಸರ್ಕಾರದಿಂದ ನೇಮಕಾತಿಯನ್ನು ಹೊಂದಿದ್ದು, ಕೇಂದ್ರ ಸರ್ಕಾರದಿಂದ ನೇಮಕಾತಿಯನ್ನು ಹೊಂದಿದ್ದು ರಾಜ್ಯ ಸರ್ಕಾರಗಳಿಗೆ ಕೆಲಸವನ್ನು ಮಾಡುತ್ತಿರ್ತಕ್ಕಂಥ ಒಂದು ಸೇವಾ ವರ್ಗವನ್ನು ಅಖಿಲ ಭಾರತ ಸೇವಾ ವರ್ಗ ಎಂದು ಕರೆಯುತ್ತಾರೆ. ಇವರಿಗೆ ವೇತನ ಮತ್ತು ಭತ್ಯೆಗಳನ್ನು ನೀಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರಗಳು ಮಾಡಿದರೆ, ಅವರ ಮೇಲೆ ಶಿಸ್ತು ಕ್ರಮಗಳನ್ನು ಜರುಗಿಸುವ ಕೆಲಸವನ್ನು ಕೇಂದ್ರ ಸರ್ಕಾರವು ಮಾಡುತ್ತದೆ. ಹಾಗೂ ಅವರಿಗೆ ತರಬೇತಿಯನ್ನು ನೀಡ್ತಕ್ಕಂಥ ಕೆಲಸವನ್ನು ಕೂಡ ಕೇಂದ್ರ ಸರ್ಕಾರವೇ ಮಾಡಿಕೊಂಡಿರುತ್ತದೆ. ಇನ್ನು ಅಗತ್ಯವೆನಿಸಿದಾಗ ದೇಶದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ, ರಾಷ್ಟ್ರೀಯ ಏಕತೆ, ರಕ್ಷಣೆ, ಸಾರಿಗೆ ಸಂಪರ್ಕ, ರಾಷ್ಟ್ರೀಯ ಹೆದ್ದಾರಿ, ರೈಲ್ವೆ ಮುಂತಾದವುಗಳ ಕುರಿತಾಗಿ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರವು ಸೂಕ್ತ ಆದೇಶಗಳನ್ನು ನೀಡುವ ಅಧಿಕಾರವನ್ನು ಹೊಂದಿರುತ್ತದೆ. ನೋಡ್ರಿ, ರಾಷ್ಟ್ರೀಯ ವಿಷಯಗಳಾಗಿರ್ತಕ್ಕಂಥ ಅನೇಕ ಕಾನೂನು ಮತ್ತು ವ್ಯವಸ್ಥೆ, ರಾಷ್ಟ್ರೀಯ ಏಕತೆ, ರಕ್ಷಣೆ, ಸಾರಿಗೆ ಸಂಪರ್ಕ, ರಾಷ್ಟ್ರೀಯ ಹೆದ್ದಾರಿ, ರೈಲ್ವೆ ಇಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನಗಳನ್ನು ನೀಡ್ತಕ್ಕಂಥ, ಆದೇಶಗಳನ್ನು ನೀಡ್ತಕ್ಕಂಥ ಅಧಿಕಾರವನ್ನು ಹೊಂದಿರ್ತದೆ. ಇನ್ನು ಕೇಂದ್ರ ಸರ್ಕಾರವು ಒಂದು ಕಾಯ್ದೆಯನ್ನು ಅಂಗೀಕರಿಸುವ ಮುಖಾಂತರ ರಾಜ್ಯಗಳ ಸಮ್ಮತಿಯನ್ನು ಪಡೆದು ಅಥವಾ ಪಡೆಯದೆ ತನ್ನ ಅಧಿಕಾರವನ್ನು ರಾಜ್ಯಗಳಿಗೆ ನಿಯೋಜನೆ ಮಾಡುವ ಅಧಿಕಾರವನ್ನು ಹೊಂದಿದೆ. ಕೇಂದ್ರ ಸರ್ಕಾರವು ಒಂದು ಕಾನೂನನ್ನು ಪಾಸ್ ಮಾಡಿ ರಾಜ್ಯಗಳ ಅನುಮತಿಯನ್ನು ಪಡೆದು ಅಥವಾ ಪಡೆಯದೆಯೇ ತನ್ನ ಅಧಿಕಾರವನ್ನು ರಾಜ್ಯಗಳಿಗೆ ನಿಯೋಜನೆ ಮಾಡ್ತಕ್ಕಂಥ ಅಧಿಕಾರವನ್ನು ಕೂಡ ಕೇಂದ್ರ ಸರ್ಕಾರ ಹೊಂದಿದೆ. ಇಲ್ಲಿ ಒಟ್ಟಾರೆಯಾಗಿ ನಿಮಗೆ ಏನು ತಿಳಿದು ಬರ್ತಾ ಇದೆ? ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರಗಳಿರುವುದು, ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರಗಳಿರುವುದು ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಇನ್ನು ವಿಧಿ ಸಂಖ್ಯೆ 301ರಿಂದ 305ರವರೆಗಿನ ರಾಜ್ಯಗಳ ಸೌಹಾರ್ದಯುತವಾದ ಸಂಬಂಧವನ್ನು ಕಾಪಾಡಿಕೊಳ್ಳಲು ಅಂತರರಾಜ್ಯ ವಾಣಿಜ್ಯ ಆಯೋಗವನ್ನು ನೇಮಕ ಮಾಡುವ ಅಧಿಕಾರ ಕೇಂದ್ರ ಸಂಸತ್ತಿಗೆ ಇದೆ. ಅಂತರರಾಜ್ಯ ವಾಣಿಜ್ಯ ಆಯೋಗವನ್ನು ನೇಮಕ ಮಾಡ್ತಕ್ಕಂಥ ಅಧಿಕಾರ ಕೇಂದ್ರ ಸಂಸತ್ತಿಗೆ ಇರ್ತದೆ, ಕೇಂದ್ರ ಸರ್ಕಾರಕ್ಕೆ ಇರ್ತದೆ. ಜನರ ಜೀವನ ಮಟ್ಟ ಅಭಿವೃದ್ಧಿಗೆ ಪೂರಕ ಕ್ರಮವನ್ನು ಕೈಗೊಳ್ಳುವಂತೆ ರಾಜ್ಯಗಳಿಗೆ ಸಲಹೆ ನೀಡುವ ಅಧಿಕಾರ ಯೋಜನಾ ಆಯೋಗಕ್ಕೆ ಇರುತ್ತದೆ. ಅಂದರೆ ಜನರ ಜೀವನ ಮಟ್ಟವನ್ನು ಅಭಿವೃದ್ಧಿಪಡಿಸಲಿಕ್ಕೋಸ್ಕರ ಪೂರಕವಾದಂಥ ಕ್ರಮವನ್ನು ಕೈಗೊಳ್ಳುವಂತೆ ರಾಜ್ಯಗಳಿಗೆ ಸಲಹೆಯನ್ನು ನೀಡ್ತಕ್ಕಂಥ ಅಧಿಕಾರ ಯೋಜನಾ ಆಯೋಗಕ್ಕೆ ಇರುತ್ತದೆ, ಕೇಂದ್ರ ಯೋಜನಾ ಆಯೋಗಕ್ಕೆ ಇರ್ತದೆ. ರಾಜ್ಯಗಳಲ್ಲೂ ಕೂಡ ಒಂದೊಂದು ಯೋಜನಾ ಆಯೋಗಗಳು ಇರ್ತವೆ. ಆ ಆಯೋಗಗಳು ಜನರ ಜೀವನ ಮಟ್ಟವನ್ನು ಉತ್ತಮಪಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸುವ ಮತ್ತು ಜನರ ಜೀವನ ಮಟ್ಟವನ್ನು ಉತ್ತಮಪಡಿಸ್ತಕ್ಕಂಥ ಸರ್ಕಾರದ ಅನೇಕ ಕಾನೂನುಗಳು ಮತ್ತು ನಿಯಮಗಳನ್ನು ಜಾರಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತವೆ. ಅವುಗಳಿಗೆ ನಿರ್ದೇಶನವನ್ನು ನೀಡ್ತಕ್ಕಂಥ ಅಧಿಕಾರ ಕೇಂದ್ರ ಯೋಜನಾ ಆಯೋಗಕ್ಕೆ ಇರ್ತದೆ. ಇನ್ನು ದೇಶದ ತೀವ್ರತರ ಮತ್ತು ಸಮತೋಲಿತ ಪ್ರಗತಿಯನ್ನು ಕಾಯ್ದುಕೊಳ್ಳಲು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡಲಾಗಿದೆ. ಈಗಾಗಲೇ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯನ್ನು ಭಾಳ ಮುಂಚೆನೇ ಮಾಡಲಾಗಿದೆ. ಇನ್ನು
ದೇಶದ ರಾಷ್ಟ್ರೀಯ ಐಕ್ಯತಾ ಸಮಿತಿಯನ್ನು 1961ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಕೋಮುವಾದ, ಜಾತಿವಾದ ಮತ್ತು ಪ್ರಾದೇಶಿಕತೆ, ಭಾಷಾ ವ್ಯಾಮೋಹ ಮುಂತಾದವುಗಳನ್ನು ಆಧರಿಸಿದ ಪಿಡುಗುಗಳನ್ನು ಹೋಗಲಾಡಿಸುವುದು ಇದರ ಪ್ರಮುಖವಾದಂಥ ಗುರಿ ಆಗಿದೆ. ಇನ್ನು ಜಾತಿವಾದ, ಕೋಮುವಾದ, ಪ್ರಾದೇಶಿಕತೆ, ಭಾಷಾ ವ್ಯಾಮೋಹ ಇಂಥ ಮುಂತಾದ ಅನೇಕ ಪಿಡುಗುಗಳು ಏನಿದ್ದಾವಲ್ಲ, ಇವುಗಳಿಂದ ನಾವು ಇನ್ನೂ ಹೆಚ್ಚು ಹೆಚ್ಚು ಸಂಕುಚಿತರಾಗುತ್ತಾ ಹೋಗ್ತಾ ಇದ್ದೇವೆ. ಅಂಥ ಒಂದು ಪಿಡುಗುಗಳನ್ನು ತೊಲಗಿಸ್ತಕ್ಕಂಥ ಕೆಲಸವನ್ನು ಅಲ್ಲಿ ಮಾಡಲಾಗ್ತಾ ಇದೆ. ಇಷ್ಟು ಆಡಳಿತಾತ್ಮಕ ಸಂಬಂಧಗಳು. ಇನ್ನು ಹಣಕಾಸಿನ ಸಂಬಂಧಗಳು, ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೇನು ಸಂಬಂಧಗಳನ್ನು ನಾವು ಹೊಂದಿದ್ದೇವೆ ಕೇಂದ್ರ ಸರ್ಕಾರದ ಜೊತೆಗೆ. ವಿಧಿ ಸಂಖ್ಯೆ 264ರಿಂದ 267ರವರೆಗೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಉತ್ತಮ ಆರ್ಥಿಕ ಸಂಬಂಧವನ್ನು ಹೊಂದುವ ಸಂವಿಧಾನಾತ್ಮಕ ಅವಕಾಶಗಳನ್ನು ಕಲ್ಪಿಸಿಕೊಡಲಾಗಿದೆ. ಅವುಗಳು ಯಾವುವು ಅಂತಂದರೆ, ಒಂದನೇದು ಹಣಕಾಸು ಆಯೋಗವನ್ನು ಸ್ಥಾಪನೆ ಮಾಡೋದು. ಹಣಕಾಸು ಆಯೋಗವನ್ನು, ಕೇಂದ್ರ ಹಣಕಾಸು ಆಯೋಗವನ್ನು ಸ್ಥಾಪನೆ ಮಾಡೋದು. ರಾಜ್ಯಗಳಲ್ಲೂ ಕೂಡ ಒಂದೊಂದು ಹಣಕಾಸು ಆಯೋಗವನ್ನು ರಚನೆ ಮಾಡ್ತಕ್ಕಂಥದ್ದು. ಭಾರತ ಮತ್ತು ರಾಜ್ಯಗಳ ಸಂಚಿತ ನಿಧಿಗಳು, ಕನ್ಸಾಲಿಡೇಟೆಡ್ ಫಂಡ್ಸ್ ಅಂತೇಳಿ ಕರಿತೀವಿ. ಆ ಸಂಚಿತ ನಿಧಿಗಳು ಮತ್ತು ಸಾರ್ವಜನಿಕ ಲೆಕ್ಕಪತ್ರಗಳು, ಈ ಸಾರ್ವಜನಿಕವಾದಂಥ ಲೆಕ್ಕಪತ್ರ ಮತ್ತು ಸಂಚಿತ ನಿಧಿಯನ್ನು ಇಡ್ತಕ್ಕಂಥದ್ದು. ಇನ್ನು ಅನಿರೀಕ್ಷಿತ ವೆಚ್ಚಗಳನ್ನು ಭರಿಸಲು ಸಂಸತ್ತು ತನ್ನದೇ ಆದ ಕಾಯ್ದೆಯ ಮೂಲಕ ಆವರ್ತ ನಿಧಿಯನ್ನು, ಕಂಟಿಂಜೆನ್ಸಿ ಫಂಡ್ ಅಂತೇಳಿ ಕರೀತಾರೆ, ಆವರ್ತ ನಿಧಿಯನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು. ಈ ಆವರ್ತ ನಿಧಿಯ ಮುಖಾಂತರ ಕೇಂದ್ರ ಸಂಸತ್ತು ತನ್ನದೇ ಆಗಿರ್ತಕ್ಕಂಥ ಒಂದು ಕಾಯ್ದೆಯನ್ನು ರಚನೆ ಮಾಡುವ ಮುಖಾಂತರ ಈ ಒಂದು ಆವರ್ತ ನಿಧಿಯನ್ನು ಸ್ಥಾಪನೆ ಮಾಡಬಹುದು. ಇನ್ನು ಕೆಲವು ಸುಂಕಗಳು ಕೇಂದ್ರ ಸರ್ಕಾರ ವಿಧಿಸ್ತದೆ, ಅವುಗಳನ್ನು ರಾಜ್ಯಗಳು ಸಂಗ್ರಹಿಸ್ತವೆ. ಕೆಲವು ಸುಂಕಗಳನ್ನು ಕೇಂದ್ರ ಸರ್ಕಾರ ವಿಧಿಸ್ತದೆ, ಅವುಗಳನ್ನು ರಾಜ್ಯ ಸರ್ಕಾರಗಳು ಸಂಗ್ರಹಿಸಿ ರಾಜ್ಯದಲ್ಲಿಯೇ ಸಮಾನವಾಗಿ ಹಂಚಿಕೆ ಆಗ್ತದೆ, ರಾಜ್ಯಗಳಲ್ಲಿಯೇ ಸಮಾನವಾಗಿ ಹಂಚಿಕೆ ಆಗ್ತದೆ. ಅದನ್ನು ಅಭಿವೃದ್ಧಿ ಕೆಲಸಗಳಿಗೆ ಆ ಹಣವನ್ನು ಬಳಕೆ ಮಾಡಿಕೊಳ್ತಾರೆ. ಕೆಲವು ತೆರಿಗೆಗಳನ್ನು ಕೇಂದ್ರ ಸರ್ಕಾರವೇ ವಿಧಿಸ್ತದೆ ಮತ್ತು ತಾನೇ ಸಂಗ್ರಹಿಸ್ತದೆ. ಕೆಲವು ನಿರ್ದಿಷ್ಟ ರಾಜ್ಯಗಳಿಗೆ ಹಂಚಿಕೆಯನ್ನು ಕೂಡ ಮಾಡ್ತಾರೆ. ಕೇಂದ್ರ ಸರ್ಕಾರವೇ ಕೆಲವೊಂದಿಷ್ಟು ಸುಂಕಗಳನ್ನು ಹೇರ್ತದೆ, ತೆರಿಗೆಗಳನ್ನು ಹೇರ್ತದೆ, ತಾನೇ ಅದನ್ನು ಏನು ಮಾಡ್ತದೆ, ಕಲೆಕ್ಟ್ ಕೂಡ ಮಾಡ್ತದೆ, ಶೇಖರಣೆಯನ್ನು ಕೂಡ ಮಾಡ್ತದೆ, ಸಂಗ್ರಹವನ್ನು ಮಾಡ್ತದೆ ಮತ್ತು ಅವುಗಳನ್ನು ರಾಜ್ಯಗಳಿಗೆ ಹಂಚ್ತದೆ. ಕೆಲವು ತೆರಿಗೆಗಳನ್ನು ಕೇಂದ್ರ ಸರ್ಕಾರ ವಿಧಿಸಿ ಸಂಗ್ರಹಿಸುತ್ತದೆಯಾದರೂ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಮಾನವಾಗಿ ಹಂಚಿಕೆ ಆಗ್ತದೆ. ಕೆಲವೊಂದಿಷ್ಟು ತೆರಿಗೆಗಳು ಹೀಗೂ ಇರ್ತವೆ, ಅರ್ಧ ತೆರಿಗೆಯನ್ನು ಕೇಂದ್ರ ಇಟ್ಕೊಳ್ಳುತ್ತೆ, ಅರ್ಧದಷ್ಟನ್ನು ರಾಜ್ಯಗಳಿಗೆ ಕೊಡ್ತದೆ. ಸಂಸತ್ತು ಪ್ರತಿ ವರ್ಷ ಅಗತ್ಯವಿರುವ ರಾಜ್ಯಗಳು ಮತ್ತು ಬುಡಕಟ್ಟು ಪ್ರದೇಶಗಳಿಗೆ ನಿಗದಿತ ಮೊತ್ತದ ಹಣದ ಸಹಾಯವನ್ನು ನೀಡುತ್ತದೆ. ಬುಡಕಟ್ಟು ಪ್ರದೇಶಗಳು ಏನಿದ್ದಾವೆ ಅವುಗಳನ್ನು ಅಭಿವೃದ್ಧಿಪಡಿಸಲಿಕ್ಕೋಸ್ಕರ ಪ್ರತಿ ವರ್ಷ ಅಗತ್ಯವಿರುವ ರಾಜ್ಯಗಳು ಮತ್ತು ಬುಡಕಟ್ಟು ಪ್ರದೇಶಗಳಿಗೆ ಸಂಸತ್ತು ಪ್ರತಿ ವರ್ಷ ಹಣಕಾಸಿನ ನೆರವನ್ನು ನೀಡುತ್ತದೆ. ಹಣಕಾಸು ಆಯೋಗವು ಸಂವಿಧಾನಾತ್ಮಕ ಸ್ಥಾನಮಾನಗಳನ್ನು ಹೊಂದಿದ್ದು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಣಕಾಸಿನ ಸಂಪನ್ಮೂಲ ಹಂಚಿಕೆಗೆ ಸಂಬಂಧಿಸಿದಂತೆ ನಿರ್ಧಾರಗಳನ್ನು ಕೈಗೊಳ್ಳುವ ಅಧಿಕಾರವನ್ನು ಹೊಂದಿರ್ತದೆ. ಈ ಹಣಕಾಸು ಆಯೋಗ ಸಂವಿಧಾನಾತ್ಮಕವಾದಂಥ ಸ್ಥಾನಮಾನವನ್ನು ಹೊಂದಿದ್ದು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಣಕಾಸಿನ ಸಂಪನ್ಮೂಲ ಹಂಚಿಕೆಗೆ ಸಂಬಂಧಿಸಿದಂತೆ ನಿರ್ಧಾರಗಳನ್ನು ಕೈಗೊಳ್ಳತಕ್ಕಂಥ ಅಧಿಕಾರವನ್ನು ಕೇಂದ್ರ ಹಣಕಾಸು ಆಯೋಗ ಹೊಂದಿರ್ತದೆ. ಇನ್ನು ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವಿದ್ದಾಗ ರಾಜ್ಯದ ಹಣಕಾಸಿನ ವ್ಯವಸ್ಥೆ ಕೇಂದ್ರದಿಂದ ನಿರ್ವಹಿಸಲ್ಪಡ್ತದೆ. ಒಂದು ವೇಳೆ ಯಾವುದಾದ್ರೂ ಒಂದು ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರಿದರೆ ಆ ಸಂದರ್ಭದಲ್ಲಿ ಆ ರಾಜ್ಯದ ಹಣಕಾಸು ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರವೇ ನಿಭಾಯಿಸ್ತದೆ. ರಾಜ್ಯಗಳಿಗೆ ದೇಶದ ಹೊರಗಿನಿಂದ ಸಾಲ ಪಡೆಯಲಿಕ್ಕೆ ಅವಕಾಶ ಇಲ್ಲ, ಆದರೆ ಕೇಂದ್ರ ಸರ್ಕಾರವು ಸಾಲದ ರೂಪದಲ್ಲಿ ರಾಜ್ಯಗಳಿಗೆ ಹಣಕಾಸಿನ ಸಹಾಯವನ್ನು ಒದಗಿಸ್ತದೆ. ರಾಜ್ಯಗಳು, ಯಾವುದೇ ರಾಜ್ಯ ಸರ್ಕಾರಗಳು ಹೊರಗಿನ ದೇಶದಿಂದ ಸಾಲವನ್ನು ಪಡೀತಕ್ಕಂಥ ಅಧಿಕಾರ ಅವರಿಗೆ ಇಲ್ಲ. ಕೇಂದ್ರ ಸರ್ಕಾರದಿಂದ ಬೇಕಾದರೆ ಹಣಕಾಸಿನ ನೆರವನ್ನು ಪಡೆಯಬಹುದು. ಸರ್ಕಾರಿ ಆಯೋಗವು ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳ ವಿಷಯದಲ್ಲಿ ಪ್ರಮುಖ ಶಿಫಾರಸುಗಳನ್ನು ಕೂಡ ಈ ಪ್ರಕ್ರಿಯೆಯಲ್ಲಿ ಮಾಡ್ತಾ ಇದೆ. ಇಷ್ಟು ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಸಂಬಂಧಗಳು. ಇನ್ನು ಕೆಲವೊಂದಿಷ್ಟು ಅಂತರರಾಜ್ಯ ಸಂಬಂಧಗಳಿವೆ. ರಾಜ್ಯಗಳ ಸಹಕಾರದೊಂದಿಗೆ
ಕೇಂದ್ರ ಸರ್ಕಾರವು ಸ್ಥಿರವಾದ ಆಡಳಿತ ವ್ಯವಸ್ಥೆಯನ್ನು ಸಾಧಿಸಬಹುದು. ಇಲ್ಲದೇ ಇದ್ದರೆ ಅದರ ಕೈಲಿ ಏನನ್ನು ಕೂಡ ತಾನೇ ಮಾಡಲಿಕ್ಕೆ ಆಗೋದಿಲ್ಲ. ಸಂವಿಧಾನದ ವಿಧಿ 261ರಂತೆ ಭಾರತದಾದ್ಯಂತ ತನ್ನ ಬದ್ಧತೆಯನ್ನು ಕೇಂದ್ರ ಸರ್ಕಾರ ವ್ಯಕ್ತಪಡಿಸುತ್ತದೆ. ಕೇಂದ್ರ ಮತ್ತು ರಾಜ್ಯಗಳ ನ್ಯಾಯಿಕ ಕಾರ್ಯಗಳು, ಸಾರ್ವಜನಿಕ ಕೆಲಸಗಳು ಮತ್ತು ದಾಖಲೆಗಳಿಗೆ ಸಂಬಂಧಿಸಿದಂತೆ ಅವಕಾಶವನ್ನು ನೀಡಿದೆ. ಅಂತರರಾಜ್ಯ ನದಿ ನೀರಿನ ಹಂಚಿಕೆ ಸಮಸ್ಯೆಗಳ ನಿವಾರಣೆಗಾಗಿ ಸಂಬಂಧಪಟ್ಟಂತೆ ಸಂಸತ್ತು ಕಾನೂನುಗಳನ್ನು ರಚಿಸಿದೆ. ಅಂತರರಾಜ್ಯ ಜಲ ಸಮಸ್ಯೆಗಳ ಕಾಯ್ದೆ 1956ರಂತೆ ಒಂದು ಪ್ರಾಧಿಕಾರವನ್ನು ರಚಿಸಲಿಕ್ಕೆ ಸಂವಿಧಾನದ ವಿಧಿ 262 ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಅಂದರೆ ಅಂತರರಾಜ್ಯ ನದಿ ನೀರಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಉದ್ಭವವಾಗ್ತಕ್ಕಂಥ ವಿವಾದಗಳನ್ನು ಇತ್ಯರ್ಥಪಡಿಸಲಿಕ್ಕಾಗಿ ಏನು ಮಾಡಲಾಗಿದೆ, ಅಂತರರಾಜ್ಯ ಒಂದು ಜಲ ಪ್ರಾಧಿಕಾರವನ್ನು ರಚನೆ ಮಾಡ್ತಕ್ಕಂಥ ಅವಕಾಶವನ್ನು ಕೂಡ ಭಾರತ ಸಂವಿಧಾನದಲ್ಲಿ ಮಾಡಿಕೊಡಲಾಗಿದೆ. ಇನ್ನು ಸಮಸ್ಯೆಗಳ ಪರಿಹಾರಕ್ಕೆ ಅಂತರರಾಜ್ಯ ಮಂಡಳಿಗಳನ್ನು ರಚಿಸುವ ಅಧಿಕಾರ ರಾಷ್ಟ್ರಪತಿಗಳಿಗೆ ಇದೆ. ಅವುಗಳೆಂದರೆ ಕೇಂದ್ರೀಯ ಆರೋಗ್ಯ ಸಮಿತಿ, ಸ್ಥಳೀಯ ಸರ್ಕಾರಗಳ ಕೇಂದ್ರೀಯ ಸಮಿತಿ ಮುಂತಾದವುಗಳು. ಸಂಸತ್ತಿನ ಕಾಯ್ದೆಯ ಮುಖಾಂತರ ಝೋನಲ್ ಸಮಿತಿಗಳನ್ನು ಸ್ಥಾಪನೆ ಮಾಡಲಾಗಿದೆ. ಇದು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಮತ್ತು ಕೇಂದ್ರ ಎನ್ನುವ 5 ವಲಯಗಳನ್ನು ಹೊಂದಿವೆ. ಸಮಾನ ಹಿತಾಸಕ್ತಿ ವಿಷಯದಲ್ಲಿ ಇವುಗಳು ಸಲಹೆಯನ್ನು ಕೂಡ ನೀಡ್ತಾ ಇರ್ತವೆ. ಅಂದರೆ ಕೇಂದ್ರ ಸಮಸ್ಯೆಗಳ ಪರಿಹಾರಕ್ಕೆ ರಾಜ್ಯ ಮಂಡಳಿಗಳನ್ನು ರಚಿಸುವ ಅಧಿಕಾರ ರಾಷ್ಟ್ರಪತಿಗಳಿಗೆ ಇದ್ದು ಅವುಗಳನ್ನು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಮತ್ತು ಕೇಂದ್ರ ಎನ್ನುವ 5 ಝೋನಲ್ ಕಚೇರಿಗಳನ್ನು, ಪ್ರಾಧಿಕಾರಗಳನ್ನು ಅದು ರಚನೆ ಮಾಡಿದೆ. ಅವುಗಳ ಮುಖಾಂತರ ಸಮಾನ ಹಿತಾಸಕ್ತಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅವು ಏನು ಮಾಡ್ತವೆ, ಕೆಲಸವನ್ನು ನೀಡ್ತವೆ, ಸಲಹೆಯನ್ನು ನೀಡ್ತವೆ. ಇಷ್ಟು ಕೇಂದ್ರ ಮತ್ತು ರಾಜ್ಯಗಳಲ್ಲಿನ ಹೊಸ ಸಮಸ್ಯೆಗಳು, ಹೊಸ ಆಯಾಮಗಳು, ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳಲ್ಲಿನ ಹೊಸ ಆಯಾಮಗಳು. ಮುಂದಿನ ಒಂದು ವಿಷಯ, ಒಂದು ಡಿಫರೆಂಟ್ ಆಗಿರ್ತಕ್ಕಂಥ ಒಂದು ಚರ್ಚೆಯ ವಿಷಯ ಅಸ್ಮಿತೆ, ರಾಜಕೀಯದೊಳಗೆ ಅಸ್ಮಿತೆ ಅಂದರೆ ಆ ಅಸ್ಮಿತೆ ಹೇಗೆ ಗುರುತಿಸಲ್ಪಡ್ತದೆ, ಆ ಅಸ್ಮಿತೆ ರಾಜಕೀಯದಲ್ಲಿ ಹೇಗೆ ಕೆಲಸವನ್ನು ಮಾಡ್ತದೆ ಎನ್ನುವ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ವಿಚಾರವನ್ನು ಮುಂದಿನ ತರಗತಿಯಲ್ಲಿ ಚರ್ಚೆಗೆ ನಾವು ಎತ್ಕೊಳ್ಳೋಣ.